ನಿರಂತರವಾಗಿ ನಿಮ್ಮ ಜೊತೆಗೆ ಹೇಳಿದ್ದೀನಿ. ಮತ್ತು ಅದನ್ನೇ ನಾನು ಹೇಳಬೇಕಾಗತ್ತೆ. ಜನಕ್ಕೆ ತೊಂದರೆ ಆಗಿರೋದು ಸತ್ಯ, ಜನ ನಿತ್ಯ ಕಷ್ಟ ಅನುಭವಿಸ್ತಾ ಇರೋದು ಸತ್ಯ. ಅಧಿಕಾರಿಗಳ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದ ಈ ಸಮಸ್ಯೆ ಅದು ಉದ್ಭವಿಸಿದೆ ಮತ್ತು ಉಲ್ಬಣಗೊಂಡಿದೆ. ನಾನು ಕೇಂದ್ರದ ಮಾನ್ಯ ಸಚಿವರಿಂದ ಹಿಡಿದು ಎಲ್ಲ ಹಂತದ ಅಧಿಕಾರಿಗಳಿಂದ ಹಿಡಿದು ನಮ್ಮೆಲ್ಲ ಸಭೆಗಳಲ್ಲೂ ಇದರ ಗಂಭೀರತೆಯನ್ನು ಎಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಿದ್ದೀನಿ. ಆದಾಗ್ಯೂ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಬೇಜವಾಬ್ದಾರಿತನ, ಅವೈಜ್ಞಾನಿಕವಾಗಿ ಮಾಡ್ತಾ ಇರುವಂಥ ಕೆಲಸದ ರೀತಿ ಇದೆಲ್ಲವೂ ನನ್ನಿಂದ ಹಿಡಿದು ನಮ್ಮೆಲ್ಲರಿಗೆ ಬೇಸರ ತಂದಿದೆ. ಇದನ್ನು ಸರಿ ಮಾಡಿಸೋದಕ್ಕೆ ಶಕ್ತಿ ಮೀರಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಮಾರ್ಗಗಳಲ್ಲೂ ನಾವು ಈ ಸಮಸ್ಯೆಗೆ ಬಗೆಹರಿಸಬೇಕು, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದಕ್ಕೆ ನಾವು ಗಂಭೀರವಾದ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮಳೆಗಾಲದಲ್ಲಿ ಮೋಟ್ರೇಬಲ್ ಆಗಿರುವುದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನು ನಾನು ಇಲಾಖೆಗಳ ಮೂಲಕ ಮಾಡಿಸೋದಕ್ಕೆ ನನ್ನದೇ ಆದ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೀವು ಜೋಯಿಡಾದ್ದು ಹೇಳಿರೋದು ಅದು NH ಕೆಲಸ ಪೂರ್ಣ ಆಗಿದೆ, PWD ಕೆಲಸ ಬಾಕಿ ಉಳಿದಿದೆ. PWD ಗ್ರ್ಯಾಂಟು ಕೆಲಸ ಬಾಕಿ ಉಳಿದಿದೆ. ಅದನ್ನು ನಾನು 1 ವರ್ಷದಿಂದ ಬೆನ್ನತ್ಕೊಂಡೇ ಇದ್ದೀನಿ. ಯಾರು ಕೇಳಿದ್ರು ನಿಮ್ಮ ನನಗೆ ನಮ್ಮದು ಒಳ್ಳೆ ಹೇಳ್ತಾರೆ ಅಂತ. ಇದರ ಗಂಭೀರತೆ ನಮ್ಮ ಹಳಿಯಾಳ ಕ್ಷೇತ್ರದ ಶಾಸಕರಿಗೆ ಅದು ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಅವ್ರು ಯಾರೋ ಗುತ್ತಿಗೆದಾರರಿಗೆ ನಾನಂತೂ ಎಲ್ಲ ಅಧಿಕಾರಿಗಳ ಮೂಲಕನೂ ಹೇಳಿಸಿದ್ದೇನೆ, ಅವರು ಇದೇ ರೀತಿ ಬೇಜವಾಬ್ದಾರಿತನ. ಈಗೇನೋ ಸದ್ಯದಲ್ಲಿ ನಾನು ಮೊನ್ನೆ 2 ದಿನ ಹಿಂದೆ ಮಾತಾಡಿದೆ, ಈಗೇನೋ ಅವ್ರದ್ದೊಂದು 4-5 ಕಿಲೋಮೀಟ್ರ್ ಎಷ್ಟೋ ಉಳಿದದೆ PWD ಜೋಯಿಡಾದ್ದು ಅವರದ್ದೇ ಇದು ನಮಗೆ ಬರೋದಿಲ್ಲ. ಯಲ್ಲಾಪುರ ಭಾಗದ ರಸ್ತೆ, ಯಲ್ಲಾಪುರ ಹಳಿಯಾಳ ಭಾಗದ ಯಲ್ಲಾಪುರ ತಾಲೂಕಿನ ರಸ್ತೆಗಳು ಶೋಚನೀಯ ಸ್ಥಿತಿಯಲ್ಲಿದೆ. ಶಿರ್ಸಿ, ಯಲ್ಲಾಪುರ, ಮುಂಡಗೋಡು, ಯಲ್ಲಾಪುರ, ಹಳಿಯಾಳ. ನಾನು ದಿನ ಓಡಾಡ್ತಿರೋದ್ರಿಂದ ಎಲ್ಲ ಕಡೆ ಹೋಗಿ ಬಂದು ಮಾಡ್ತಿರೋದ್ರಿಂದ ಈ ರಸ್ತೆಗಳ ಸ್ಥಿತಿ PWD ಯಲ್ಲಾಪುರ ಸಬ್ ಡಿವಿಷನ್, PWD ಹಳಿಯಾಳ ಅಥವಾ ಮುಂಡಗೋಡು ಸಬ್ ಡಿವಿಷನ್ ಇವರದ್ದು ಅಂದರೆ ಅದು ನಾನಂತೂ ಎಕ್ಸಿಕ್ಯೂಟಿವ್ ಇಂಜಿನಿಯರು ಟ್ರಾನ್ಸ್ಫರ್ ತಗೊಳ್ಬೋದು, ಯಲ್ಲಾಪುರ AWನೂ ಟ್ರಾನ್ಸ್ಫರ್ ತಗೊಳ್ಬೋದು. ನಿಮಗೆ ನಾನು ಹೇಳ್ತಾ ಹೋದ್ರೆ ಬೇಡ ಅದು ಕತೆ. ಆದರೆ ದಿನ ನಾವು ಎಲ್ಲ ಓಡಾಡೋದೆ, ನಮಗೂ ಎಲ್ಲ ಈ ಕಷ್ಟ ಸುಖ ಗೊತ್ತಿರೋದೆ. ಆದರೆ ಇದರ ಸಮಸ್ಯೆ ಆಗ್ತಿರೋದು ಅನುಭವದಲ್ಲಿದೆ. ಮತ್ತು ನಾನಂತೂ ಎಲ್ಲರ ಜೊತೆಗೆ ಹೇಳಿ ಕೇಳಿ ಮಾತಾಡಿ ಎಲ್ಲ ಮಾಡ್ತಿದ್ದೇನೆ. ಈಗ ನೀವು ನಮ್ಮ ಕ್ಷೇತ್ರದ ಶಿರ್ಸಿ ಎಲ್ಲ ಸಿದ್ದಾಪುರ ಕ್ಷೇತ್ರದ ಅನೇಕ ರಸ್ತೆಗಳು ಈಗ ಏನೇನು ಆಗಿದೆ ಅಂತ ನೀವು ಇದುವರೆಗೂ ಹಿಂಗೆ ನೋಡ್ತಿದ್ದಿರಲ್ಲ. ನಾನು ಆವಾಗ ತಂದಿದ್ದ ಅನುದಾನದಲ್ಲೇ ಕೆಲವೆಲ್ಲ ನಡೆದಿರೋದಿದೆ. ಮತ್ತು ಅದರೊಳಗೆ ಏನೂ ಅನುಮಾನ ಇಲ್ಲ, ಎಲ್ಲ ದಾಖಲೆಗಳು ನೀವೇ ನೋಡಿದ್ರು ನಿಮಗೂ ಸ್ಪಷ್ಟ ಆಗುತ್ತೆ. ಹಾಗಾಗಿ ಅದಾಯಿತು. ಈಗ ಅದು ಸರ್ಕಾರ ಅಂದರೆ ಆ ಸರ್ಕಾರ ಮುಗೀತು, ಈ ಸರ್ಕಾರ ಬಂದದೆ, ಅನುದಾನ ಯಾರದ್ದು ಅದೆಲ್ಲ ಏನಾರು ಹಾಕ್ಕೊಂಡು ಹೋಗಿ. ಬಟ್ ಅದು ಕೆಲಸ ಆಗಲಿ ಅಷ್ಟೇ. ಅದು ಕೆಲಸ ಆಗಿದೆ, ತೊಂದರೆ ಆಗಿದೆ. ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾನು ಮೊದಲು ಹೇಳಿರೋ ವಿಷಯದ್ದು ಇವತ್ತು ಆದ್ಯತೆ ವಿಷಯ. ನೀವು ಕೇಳಿರೋದಕ್ಕೆ ನಾನು ಪ್ರತಿ ಸಲ ಮತ್ತೆ ಅದಕ್ಕೆ ಉತ್ತರ ಹೇಳಬೇಕಾಗ್ತದೆ, ಹೇಳ್ತೇನೆ. ಆದರೆ ಫಸ್ಟ್ ಮೊದಲನೇ ವಿಷಯ ನಂದು ಮೊದಲನೇದೇ. ನೀವು ಉಳಿದಿದ್ದೆಲ್ಲ ಮಾಡಿದ್ರೆ 2-3 ಸುದ್ದಿಯ ಮಾಡಿ ಈಗ ಶಾಸಕರು ಹೇಳಿಕೆಗಳು, ಅದಕ್ಕೆ ಪ್ರತಿ ಹೇಳಿಕೆಗಳು, ಇದು ಮತ್ತಷ್ಟು ಹಿಂಗೆ ನಡೀತಿರೋದೇ ಇದು ಯಾವಾಗಲೂ ಆಯ್ತಾ ಇಲ್ಲ. ಈಗ ಈ ಜನ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಮತ್ತೆ ಇನ್ನೇನು ಜಾಸ್ತಿ ಏನು ಹೇಳೋದು. ಕೇಂದ್ರ ಸರ್ಕಾರ ಇದೇ ಸಮಸ್ಯೆ ಸರ್. ಈಗ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಯಾವುದೂ ಇಲ್ಲ, ಅದಕ್ಕೆ ಬರಬೇಕು. ಅದು 15 ಹಣಕಾಸಿಂದ ಇಲ್ಲ ಇದಾರಲ್ಲ. ನಿಮಗೆ ಜಲ್ ಜೀವನ್ ಮಿಷನ್ನಿಂದ ನಂದು ಈ ಜಲ್ ಜೀವನ್ ಮಿಷನ್ನಿಂದ ನಾನು ಮೊನ್ನೆ ರಿವ್ಯೂ ಮಾಡಿದೆ. ನಿಮಗೆ ಕಾರವಾರದಲ್ಲಿ ನೋಡಿದ್ದೇನೆ, ಅದು ಪತ್ರಕರ್ತರು ಎಲ್ಲರೂ ಇದ್ದರು, ಅವ್ರು ಎದುರಿಗೆ ಮಾಡಿ ಹೇಳಿದ್ದೇನೆ. ಏನು ಜವಾಬ್ದಾರಿ ಕಾಣಬೇಕಲ್ರಿ. ಒಂದ್ಸಲ ಜಲ್ ಜೀವನ್ ಮಿಷನ್ ಹ್ಯಾಂಡ್ ಓವರ್ ಆಯಿತು ಅಂತ ಇಟ್ಕೊಳ್ಳಿ ಪಂಚಾಯತ್ದವ್ರಿಗೆ. ಪಂಚಾಯತ್ದವ್ರ ಹತ್ರ ಏನೂ ಮಾಡಲಿಕ್ಕಿಲ್ಲ, ಅದರ ರಿಪೇರಿ ಮಾಡೋ ಮಷಿನ್ ಇಲ್ಲ. ನಿಮಗೆ ಅದು ಹೇಳಲಿಕ್ಕೂ ಅದು ಒಂದು ಗುತ್ತಿಗೆದಾರರು ಅದು ಮಾಡಿರೋ ಅವೈಜ್ಞಾನಿಕವಾಗಿ ಮಾಡಿರೋ ಕೆಲಸ. ನೀರಿಲ್ಲದೇ ಟ್ಯಾಂಕ್ ಕಟ್ಟಿದ್ದಾರೆ, ಆಯಿತಾ, ನೀರಿಲ್ಲದೇ ಪೈಪ್ ಹಾಕಿದ್ದಾರೆ.
ನೀವು ಅದು ಅಂದರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಅವರು ನಿಮ್ಮ 3 ವರ್ಷದ ನೀವು ಏನು ಮಾಡಿದ್ದೀರಿ ಅಂತ ಹೇಳ್ರಿ. ಗ್ರಾಮೀಣಾಭಿವೃದ್ಧಿಯಲ್ಲಿ, ಉದ್ಯೋಗ ಖಾತ್ರಿಯಲ್ಲಿ ಏನೇನು ಅವ್ಯವಹಾರ ಆಗಿದೆ, ತನಿಖೆ ಏನೇನಾಯಿತು, ತನಿಖೆ ವರದಿ ಯಾವ್ಯಾವ ಕೊಡ್ತೀರಿ. ನಮ್ಮ ಜಿಲ್ಲೆ ನೋಡಿದಾರ ಇಲ್ಲ ಗೊತ್ತಾಗಲಿಲ್ಲಪ್ಪ ನನಗೆ. ಈ ಸುಮ್ಮನೆ ನಮ್ದು ಯಾವುದನ್ನು ನಮ್ಮ ಯೋಜನೆಗಳನ್ನು ಅಡಿಯವರು ಕೇಳ್ದಂಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾವುದನ್ನು ಅನುಷ್ಠಾನಗೊಳಿಸೋದಕ್ಕೆ ತಮ್ಮ ಇಚ್ಛಾಶಕ್ತಿ ತೋರಿಸ್ತಾ ಇದೆ. ನಮ್ಗೆ ಹೋಲಿ 70 ವರ್ಷ ಮೇಲಿನವ್ರಿಗೆ ನಾವು ಉಚಿತವಾಗಿ ಚಿಕಿತ್ಸೆ ಕೊಡ್ತೀವಿ, ಕಾರ್ಡ್ ಕೊಡ್ರಿ, ಇದು ಕಾರ್ಡ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಹಿಂಗಿದ್ದೆಲ್ಲ ರಾಶಿ ಅದೇ ಅಂದರೆ ಇದು ಒಂದೊಂದು ಹಿಂಗೆ. ಬಟ್ ಇವೆಲ್ಲ ಹೇಳ್ತಾ ಹೋದರೆ ಹಿಂಗೆ ವೈಫಲ್ಯತೆ, ಸರಮಾಲಯತೆ ಎಲ್ಲ ಉದ್ದಕ್ಕೆ ಹೇಳ್ಬೋದು.